ಇನ್ಸ್ಟಾಲೇಷನ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಇದು ಬುಲ್ ಸ್ಕೇಲ್ಲೆಸ್ ಸ್ಪೇಲರ್ ಮ್ಯಾನ್ಯುವಲ್ ಪಂಪ್ ಇದೆ. ಇದರಲ್ಲಿ ಫಸ್ಟ್ ಇನ್ಸ್ಟಾಲೇಷನ್ ಬಂದು ಇಲ್ಲಿ ದಾರ ಒಂದು ಇಲ್ಲಿ ಹಾಕ್ಬೇಕು. ಇದರಲ್ಲಿ ಕಿಟ್ಟಲ್ಲಿ ನಾವು ಸರ್ಕ್ಲಿಪ್ಪು ಮತ್ತು ಇದ್ರ ವಾಷರ್ ಕೊಟ್ಟಿರ್ತೀವಿ. ಇದನ್ನ ತಗೊಂಡು ಹಾಕಿ ದಾರದಿಂದ ಕುಂದಿರಿಸಿ ಫಸ್ಟ್ ಇದ್ರ ಒಳಗೆ ಹೋಗ್ಬೇಕು. ಇದು ಸ್ಕೇಲ್ಲೆಸ್ ಸ್ಪೇಲರ್ ಆಗಿದ್ರಿಂದ ಇಲ್ಲಿಂದನೇ ಕಳಿಸ್ಬೇಕು. ಇಲ್ಲಿ ಹಾಕಿ ಆಮೇಲೆ ಇಲ್ಲಿದೆಯಲ್ಲ ಇದ್ರೊಳಗೆ ಹಾಕ್ಬೇಕು. ಆಮೇಲೆ ಇಲ್ಲಿ ಹೋಲ್ ಇದೆ ನೋಡ್ರಿ, ಇಲ್ಲಿ ಮೂಲಿಗಿದೆ ಹೋಲು. ಇದರಲ್ಲಿ ಆ ಸೈಡ್ ಈ ಕ್ಲಿಪ್ನ ಈ ಥರ ಎಳಿಬೇಕು ಹೊರಗೆ. ಈ ಥರ ಎಳೆದು ಇದ್ರ ಒಳಗಿಂದನೇ ಬರಬೇಕು ದಾರ. ನೀವು ಇದರಲ್ಲಿ ಎಲ್ಲನ ಇದು ಸೆಂಟ್ರಲ್ಲಿ ಹಾಕಲಿಲ್ಲ ಅಂದರೆ ಮಾತ್ರ ದಾರ ಯಾವುದೇ ಕಾರಣಕ್ಕೂ ಬರಲ್ಲ, ಸೆಂಟ್ರಲ್ಲಿ ಕಟ್ ಆಗುತ್ತೆ. ವೈಟ್ ದಾರ ಹಾಕಕ್ಕಾರ ಮಾತ್ರ ಇದರಲ್ಲಿ ಇದೆಯಲ್ಲ ಇದು 2 ಟೈಮ್ಸ್ ಸುತ್ತಬೇಕು. ಈ ವೀಲಲ್ಲಿ ಈ ಥರ ಬಂದು ಮತ್ತೆ ಈ ಥರ ಕಂಪಲ್ಸರಿ ವೈಟ್ ದಾರ ಹಾಕಿದ್ರೆ ಮಾತ್ರ 2 ಟೈಮ್ಸ್ ಹಾಕಬೇಕು. ಇದರಲ್ಲಿ ಇದೆಯಲ್ಲ ಈ ಸೈಡಿಂದ ಈ ಪೊಸಿಷನಿಂದ ಹಿಂಗೆ ಬರಬೇಕು. ಇದರಲ್ಲಿ ಬಂದು ಈ ಥರ ಬಂದು ಹಿಂಗೆ ಮೇಲೆ ಬರಬೇಕು. ನೆಕ್ಸ್ಟ್ ಬಂದು ಈ ಸ್ಪ್ರಿಂಗಲ್ಲಿ ಹಾಕಬೇಕು. ಈ ಸ್ಪ್ರಿಂಗಿಂದ ಬಂದು ಒಂದು 1 ಫೀಟ್ 1.5 ಫೀಟ್ ಬರೋಂಗೆ ಇರಲಿ. ಇದೆಯಲ್ಲ ಈ ವೈಟ್ ವೀಲಲ್ಲಿ ಫಸ್ಟ್ ನಾವು ವೈಟ್ ವೀಲ್ ಪೊಸಿಷನ್ ಇಡಬೇಕು. ನಮ್ದು ಇದು ಕ್ಯಾಚರ್. ನಾವು ಈ ಥರ ಮಾಡಿದಾಗ ಫಸ್ಟು ಈ ಥರ ಇದು ಮಾಡಬೇಕು. ಕ್ಯಾಚರ್ನ ವೈಟ್ ವೀಲ್ ಈ ಥರ ತಿರುಗಿಸ್ಬೇಕು. ಲೆಫ್ಟ್ ಸೈಡಿಗೆ ತಿರುಗಿಸ್ಬೇಕು. ವೈಟ್ ವೀಲ್ ತಿರುಗಿಸಿ ಇದು ಫುಲ್ ಒಂದು ರೌಂಡ್ ಹೋಗಿ ಬಂದು ಪೊಸಿಷನ್ ಇಟ್ಟಿದ್ರೆ ಮಾತ್ರ ತಿರುಗುತ್ತೆ. ಇದು ಆ ಸೈಡ್ ಹೋಗಿ ಮತ್ತೆ ಈ ಕ್ಯಾಚರ್ ಇದೆಯಲ್ಲ ಈ ಸೈಡ್ ಹೋಗಿ ಮತ್ತೆ ಇಲ್ಲಿಗೆ ಬಂದರೆ ಮಾತ್ರ ಪೊಸಿಷನ್ನು. ಇಲ್ಲಿದೆ ನೋಡ್ರಿ ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ. ಈ ಕ್ಯಾಚರ್ ಇಲ್ಲಿ ಬರಲೇಬೇಕು. ಇಲ್ಲಿ ಬಂದಾದ್ಮೇಲೆ ಮಾತ್ರ ಈ ವೈಟ್ ವೀಲಲ್ಲಿ ಕೆಳಗಿಂದ ಸೆಕೆಂಡ್ ವೀಲಲ್ಲಿ 2 ಟೈಮ್ಸ್ ಸುತ್ತರಿಸಿ. ವೈಟ್ ದಾರಕ್ಕೆ ಎಲ್ಲದಕ್ಕೂ 2 ಪಟ್ಟು ಹಾಕ್ಲೇಬೇಕು ಕಂಪಲ್ಸರಿ. ಈ ಥರ ಬಂದಾದ್ಮೇಲೆ ಇದ್ರಾಗಿಂದ ಬರಬೇಕು, ಆಮೇಲೆ ಇದ್ರಾಗಿಂದ ಬರಬೇಕು, ಆಮೇಲೆ ಈ ಸ್ಪ್ರಿಂಗ್ ಇದೆಯಲ್ಲ ಈ ಥರ ಮ್ಯಾಕ್ ಎಳ್ದಿರೋ ಈ ಥರ ಹಾಕ್ಬೇಕು. ಹಾಕಾದ್ಮೇಲೆ ಇಲ್ಲಿ ಕೆಳಗಡೆ ಪೈಪ್ ಇರುತ್ತೆ. ಈ ಕಡೆ ಬಾಗಿ ಈ ಪೈಪ್ನ ಒಳಗೆ ಬರಬೇಕು. ಈ ಪೈಪ್ನಾಗ ಬಂದು ಈ ಪ್ಲೇಟ್ ಇದೆಯಲ್ಲ ಈ ಸೈಡಿಗೆ ಬಂದಮೇಲೆ ಈ ಕಡೆ ಬಾಗಿ ಈ ಪ್ಲೇಟ್ನ ಒಳಗೆ ಇರಬೇಕು ಯಾವಾಗಲೂ. ದಾರ ಇಷ್ಟು ಎಕ್ಸಿಸ್ ಬಂದಿರುತ್ತೆ. ಇದನ್ನೇನು ಮಾಡ್ಬೇಕಂದ್ರೆ ಇಲ್ಲಿ ಬ್ಲೇಡ್ ಇದೆ, ಈ ಬ್ಲೇಡ್ ತನಕ ಕಟ್ ಮಾಡಬೇಕು ಕಂಪಲ್ಸರಿ. ಕಟ್ ಮಾಡಾದ್ಮೇಲೆ ದಾರನ ಈ ಥರ ಒಳಗೆ ಬಿಡಬೇಕು. ಈ ಥರ ಒಳಗೆ ಬಿಟ್ಟು ಅಂದರೆ ಪೆಂಡೆ ಆದ ತಕ್ಷಣ ದಾರ ಆಟೋಮೆಟಿಕ್ಕಾಗಿ ಈ ಕ್ಯಾಚರ್ ಹಿಡ್ಕೊಂಡು ಹೋಗುತ್ತೆ. ಆ ಸೈಡಿಗೆ ಕ್ಯಾಚರ್ ಹಿಡ್ಕೊಂಡು ಹೋಗಿ ಸುತ್ಕೊಂತ ಬರುತ್ತೆ. ಮತ್ತು ಇದು ಕ್ಯಾಚರ್ ಈ ಕಡೆ ಹೋಗಿದಾಗ ಆರನ್ ಬರೋಲ್ಲ, ಮತ್ತು ರಿಟರ್ನ್ ಬರೋಕ್ಕಾರ ಒಂದು ಆರನ್ ಬರುತ್ತೆ, ಮತ್ತು ಹೋಗಿ ರಿಟರ್ನ್ ಬರೋಕ್ಕಾರ ಇನ್ನೊಂದು ಆರನ್ ಬರುತ್ತೆ. ಟೋಟಲ್ 3 ಆರನ್ ಬರುತ್ತೆ. 3 ಆರನ್ ಬಂದ ತಕ್ಷಣ ನೀವು ಪೆಂಡೆನ ಅನ್ಲೋಡ್ ಮಾಡಬೇಕಾಗುತ್ತೆ. ಪೆಂಡೆ ನೀವು ಅನ್ಲೋಡ್ ಮಾಡಲಿಕ್ಕೆ ಇದು ಎಲೆಕ್ಟ್ರಿಕ್ ಮೋಡಲ್ಗೆ ಈ ಥರ ಬಟನ್ ಕೊಟ್ಟಿರ್ತಾನೆ. ಈ ಬಟನ್ ಪ್ರೆಸ್ ಮಾಡಿದರೆ ಡೋರ್ ಓಪನ್ ಆಗುತ್ತೆ, ಬಿಟ್ಟರೆ ಇಳಿತೈತೆ. ಓಕೆನಾ? ಮತ್ತು ಮ್ಯಾನ್ಯುವಲ್ ಇದೆ ನಮ್ಮದಲ್ಲಿ. ಈಗ ಜಾಸ್ತಿ ನಾವು ಮ್ಯಾನ್ಯುವಲ್ಲೇ ಕೊಡ್ತೀವಿ. ಇದಕ್ಕೆ ಒಂದು ಫೈನ್ ಕೊಡ್ತೀವಿ ನಾವು ದಾರ ಕಟ್ಟಲಿಕ್ಕೆ. ಇದನ್ನ ಹಿಂಗೆ ಎಳ್ದಿರ್ಕೊಂಡ್ರೆ ಡೋರ್ ಓಪನ್ ಆಗುತ್ತೆ, ಬಿಟ್ಟರೆ ಇದೊಂದು ನಾವು ಮ್ಯಾನ್ಯುವಲ್ ಪಂಪಲ್ಲಿ ಕೊಡೋದು. ಎಲೆಕ್ಟ್ರಿಕ್ ಪಂಪಲ್ಲಿ ಈ ಥರ ಬಟನ್ ಬರುತ್ತೆ. ನೆಕ್ಸ್ಟ್ ನಿಮಗೆ ವೈರಿಂಗ್ ಕಿಟ್ ಇನ್ಸ್ಟಾಲೇಷನ್ ಮಾಡೋದು ಯಾವ ಥರ ಅಂತ ತೋರಿಸ್ತೀವಿ. ಇದು ಬಂದು ಮೋಟ್ರ್ ಇದೆ. ಯಾವಾಗನೇ ಎಮರ್ಜೆನ್ಸಿಯಲ್ಲಿ ದಾರ ಕಟ್ಟಾಯ್ತು ಅಂದ್ರೆ ಅಲ್ಲಿ ಆನ್ ಮಾಡಲಿಕ್ಕೆ ಈ ಬಟನ್ ಪ್ರೆಸ್ ಮಾಡಿದರೆ ಆನ್ ಆಗುತ್ತೆ, ಬಿಟ್ಟರೆ ದಾರ ಸ್ಟಾಪ್ ಆಗುತ್ತೆ. ಮೋಟ್ರ್ ಜಸ್ಟ್ ಒಂದು ಸತಿ ಪ್ರೆಸ್ ಮಾಡಿ ಸಾಕು, ಸೆಕೆಂಡ್ ಟೈಮ್ ದಾರ ಹೋಗುತ್ತೆ. ಮತ್ತೆ ನಾನು ನಿಮಗೆ ವೈರಿಂಗ್ ಕಿಟ್ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕನ್ನೋದು ತೋರಿಸ್ಕೊಡ್ತೀನಿ. ಇದು
ಮ್ಯಾನ್ಯಲ್ ಪಂಪಲ್ಲಿ ಬರುತ್ತೆ, ಆಟೋಮೆಟಿಕ್ ಸೆನ್ಸರ್ ಪಂಪಲ್ಲಿ ಬರುತ್ತೆ. ಇದರಲ್ಲಿ ಇದೆಯಲ್ಲ, ಈ ನೇಮ್ ಇರೋದು ಮೇಲ್ಗಡೆ ಬರಬೇಕು. ಈ ಥರ ಪ್ರೆಸ್ ಮಾಡಿ ಈ ಕ್ಲಿಪ್ನ ಈ ಥರ ಲಾಕ್ ಮಾಡಬೇಕು. ಆದಮೇಲೆ ಇದಿದೆಯಲ್ಲ, ನಿಮ್ಮ ಟ್ರ್ಯಾಕ್ಟ್ರ್ ವುಡ್ ಬರುತ್ತಲ್ಲ, ಈ ಪಾರ್ಟ್ ಇದೆಯಲ್ಲ ಆರನ್ ಇರೋದು, ಇದು ನೀವು ಟ್ಯಾಕ್ಟ್ರಿ ವುಡ್ಡಲ್ಲಿ ನಿಮ್ಗೆ ನಿಯರ್ ಬೈ ಕೈಗೆ ಎಲ್ಲಿ ಸಿಗುತ್ತೆ ಡ್ರೈವರ್ಗೆ ಅಲ್ಲಿ ಹತ್ರದಲ್ಲಿ ಇದನ್ನ ಇನ್ಸ್ಟಾಲೇಷನ್ ಮಾಡಬೇಕು. ನೀವು ಇದನ್ನ ಟ್ಯಾಕ್ಟ್ರಿ ವುಡ್ಡಲ್ಲಿ ಟ್ಯಾಗ್ ಹಾಕಬೇಕು. ಈ ಆರನ್ನು ಡ್ರೈವರ್ಗೆ ಕೇಳುತ್ತೆ ಪೆಂಡೆ ಆದ ತಕ್ಷಣ. ನೆಕ್ಸ್ಟ್ ಇದಿದೆಯಲ್ಲ, ಇದರಲ್ಲಿ ವೈರಿಂಗ್ ಕಿಟ್ಟು ಯಾವ ಥರ ನಾವು ಕನೆಕ್ಷನ್ ಕೊಡಬೇಕಂದ್ರೆ, ಬ್ಲ್ಯಾಕ್ ಇರೋದು ಮೈನಸ್ಸು ಸೆಲ್ಫ್ ಮೋಟ್ರಿಗೆ ಬಾಡಿಗೆ ಕೊಡಬೇಕು. ಇದು ರೆಡ್